ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಂದು ವಿಚಾರ ಗಮನಿಸಿದಿರಾ? ಹೇಳಿ. ಈಗೊಬ್ಬ ವಿದ್ಯಾರ್ಥಿ ಇರ್ತಾನೆ. ಹಾ ಅವನಿಗೆ ಇಡೀ ವರ್ಷ ಓದಲು ಅವಕಾಶ ಇರುತ್ತೆ. ಹಾ ಹೌದು. ಆದ್ರೆ ಅವನು ಪರೀಕ್ಷೆ ಹತ್ರ ಬಂದಾಗ ನೋಡ್ಕೊಂಡ್ರಾಯ್ತು, ಇನ್ನು ಸಾಕಷ್ಟು ಸಮಯ ಇದೆ ಅಂದ್ಕೊಂಡು ನಿಶ್ಚಿಂತೆಯಿಂದ ಇರ್ತಾನೆ. ಸರಿ. ಅದೇ ಕೊನೆ ಕ್ಷಣದಲ್ಲಿ ಆ ಎಷ್ಟೇ ರಾತ್ರಿ ಹಗಲು ಓದಿದ್ರೂ ಹಾ ಆ ಫಲಿತಾಂಶ ಸಿಗೋದಿಲ್ಲ. ಸಿಗೋದೇ ಇಲ್ಲ. ವರ್ಷದ ಆರಂಭದಿಂದ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ ವಿದ್ಯಾರ್ಥಿಯಷ್ಟು ಶ್ರೇಷ್ಠ ಅಂಕಗಳನ್ನು ಹಾ ಪಡೆಯಲು ಸಾಧ್ಯವಾಗೋದೇ ಇಲ್ಲ. ಹೌದು. ಎಷ್ಟು ಸಹಜವಾದ ಮತ್ತು ಅಷ್ಟೇ ಆಳವಾದ ಉದಾಹರಣೆ ಇದು. ಈ ನಾಳೆ ಮಾಡೋಣ ಅಥವಾ ನಂತರ ನೋಡೋಣ ಅನ್ನೋ ಒಂದೇ ಒಂದು ಆಲೋಚನೆ ಇದೆಯಲ್ಲ, ಅದೇ ದೊಡ್ಡ ತಡೆಗೋಡೆ. ಹೌದು, ಮನುಷ್ಯನ ಪ್ರಗತಿಗೆ ಅತಿ ದೊಡ್ಡ ತಡೆಗೋಡೆಯಾಗಿ ನಿಂತುಬಿಡುತ್ತೆ. ನಮ್ಮ ಜೀವನದ ಅಮೂಲ್ಯವಾದ ಒಂದೊಂದು ಕ್ಷಣವೂ ಈ ಮುಂದೂಡುವಿಕೆಯಿಂದಲೇ ವ್ಯರ್ಥವಾಗಿ ಹೋಗುತ್ತೆ. ಇದೇ ಸತ್ಯವನ್ನು ಇಂದು ಪರಮಾತ್ಮ ತಂದೆಯು ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ. ಖಂಡಿತ ಲೌಕಿಕ ಪರೀಕ್ಷೆಗೆ ಅನ್ವಯವಾಗುವ ಈ ನಿಯಮ ನಮ್ಮ ಆತ್ಮಿಕ ಪಯಣಕ್ಕೆ, ಅಂದ್ರೆ ಈ ಜೀವನದ ಮಹಾಪರೀಕ್ಷೆಗೆ ಇನ್ನೂ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತೆ ಅಲ್ವಾ? ಹೌದು. ಇಂದಿನ ಮುರಳಿಯ ಶೀರ್ಷಿಕೆಯೇ ಮಧುರ ಮಕ್ಕಳೇ. ಆ ಪ್ರೀತಿಯ ಸಂಬೋಧನೆಯಲ್ಲಿಯೇ ನಮ್ಮ ಮೇಲಿರುವ ಅವರ ಕಾಳಜಿ ವ್ಯಕ್ತವಾಗುತ್ತದೆ. ಮುರಳಿಯ ಆರಂಭದ ಮಹಾವಾಕ್ಯವೇ ನನ್ನನ್ನು ಬಹಳ ಆಳವಾಗಿ ಚಿಂತನೆಗೆ ಹಚ್ಚಿತು. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ನೆನಪಿನಲ್ಲಿರುವ ಪುರುಷಾರ್ಥವನ್ನು ಖಂಡಿತ ಮಾಡಬೇಕಾಗಿದೆ. ಖಂಡಿತ. ಏಕೆಂದ್ರೆ ನೆನಪಿನ ಬಲದಿಂದಲೇ ನೀವು ವಿಕರ್ಮಾಜೀತರಾಗುತ್ತೀರಿ. ಇಲ್ಲಿ ಬಾಬಾ ಪ್ರಯತ್ನಿಸಿ ಎನ್ನುತ್ತಿಲ್ಲ, ಖಂಡಿತ ಮಾಡಬೇಕಾಗಿದೆ ಅಂತಾರೆ. ಸರಿ. ಇದೊಂದು ಆಯ್ಕೆಯಲ್ಲ, ಬದಲಾಗಿ ನಮ್ಮ ಕರ್ತವ್ಯ ಎಂಬಂತೆ ಧ್ವನಿಸುತ್ತದೆ. ಬಹಳ ಅದ್ಭುತವಾದ ಅಂಶವನ್ನು ಗಮನಿಸಿದಿರಿ. ಆ ಖಂಡಿತ ಅನ್ನೋ ಪದದಲ್ಲಿ ಒಂದು ರೀತಿಯ ದೈವೀಯ ಅಧಿಕಾರ ಮತ್ತು ಹೌದು, ಆ ಪ್ರೀತಿಯ ಎಚ್ಚರಿಕೆ ಎರಡೂ ಇದೆ. ಹೌದು ಹೌದು. ಜ್ಞಾನ ಅನ್ನೋದು ಒಂದು ದಾರಿದೀಪದಂತೆ ದಾರಿಯನ್ನು ತೋರಿಸ್ಬೋದು, ಆದರೆ ಆ ದಾರಿಯಲ್ಲಿ ನಮ್ಮನ್ನು ಶುದ್ಧಗೊಳಿಸುವ, ನಮ್ಮ ಜನ್ಮಜನ್ಮಗಳ ವಿಕರ್ಮಗಳ ಭಾರವನ್ನು ಇಳಿಸುವ ಶಕ್ತಿ ಇರೋದು ಕೇವಲ ಆ ನೆನಪಿನ ಬಲಕ್ಕೆ ಮಾತ್ರ. ಅದು ವಿಕರ್ಮಗಳನ್ನು ಭಸ್ಮ ಮಾಡುವ ಅಗ್ನಿ ಅಷ್ಟೇ, ಬೇರೆ ಯಾವ ಸಾಧನದಿಂದಲೂ ಇದು ಸಾಧ್ಯವಿಲ್ಲ. ಇದಾದ ನಂತರ ಬಾಬಾ ನಮ್ಮನ್ನು ನೇರವಾಗಿ ಪ್ರಶ್ನಿಸುತ್ತಾರೆ. ಇದು ಕೇವಲ ಒಂದು ಪ್ರಶ್ನೆಯಲ್ಲ. ಬಾಬಾ ನಮ್ಮೆದುರು ಒಂದು ಕನ್ನಡಿಯನ್ನು ಹಿಡಿದು ನಿಮ್ಮನ್ನು ನೀವು ನೋಡಿಕೊಳ್ಳಿ ಎಂದು ಹೇಳಿದಂತಿದೆ. ಅವರು ಕೇಳುತ್ತಾರೆ, ಯಾವ ವಿಚಾರ ಬಂದಾಗ ಪುರುಷಾರ್ಥದಲ್ಲಿ ಕೆಳಗೆ ಬೀಳುತ್ತೀರಿ? ಹೌದು, ಇದು ಆತ್ಮಾವಲೋಕನದ ಪ್ರಶ್ನೆ. ಮತ್ತು ಅದಕ್ಕೆ ಬಾಬಾರೇ ನೀಡುವ ಉತ್ತರ ನಮ್ಮೆಲ್ಲರ ಸಾಮಾನ್ಯ ದೌರ್ಬಲ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಏನಂತಾರ ಬಾಬಾ? ಇನ್ನೂ ಸಮಯವಿದೆ, ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂಬ ವಿಚಾರ. ಓ, ಇದೇ ಮಾಯೆಯ ಅತ್ಯಂತ ಸೂಕ್ಷ್ಮವಾದ ಮತ್ತು ಪ್ರಬಲವಾದ ಬಲೆ. ನಿಜ. ಅನೇಕ ಬಾರಿ ನಮ್ಗೆ ತಿಳಿಯದಂತೆ ಈ ಆಲೋಚನೆ ನಮ್ಮ ಬುದ್ಧಿಯಲ್ಲಿ ಬಂದ್ಬಿಡ್ತದೆ. ರಾತ್ರಿ ಮಲಗುವಾಗ ನಾಳೆ ಬೇಗ ಎದ್ದು ಯೋಗ ಮಾಡ್ಬೇಕು ಅಂತ ದೃಢ ಸಂಕಲ್ಪ ಮಾಡ್ತೇವೆ. ಹೌದು. ಆದರೆ ಬೆಳಿಗ್ಗೆ ಅಲಾರಾಂ ಬಾರಿಸಿದಾಗ 15 ನಿಮಿಷ ಅನ್ನೋ ಆ ಸಣ್ಣ ಆಲೋಚನೆಯೇ ಆ ದಿನದ ಪುರುಷಾರ್ಥವನ್ನು ತಪ್ಪಿಸ್ಬಿಡುತ್ತೆ. ಸರಿ. ಬಾಬಾ ಎಚ್ಚರಿಸುತ್ತಾರೆ, ಮೃತ್ಯುವಿಗೆ ಯಾವ ನಿಯಮವೂ ಇಲ್ಲ. ನಾಳೆ ನಾಳೆ ಎನ್ನುತ್ತಲೇ ಈ ಶರೀರವನ್ನು ಬಿಡಬೇಕಾಗಬಹುದು. ಆಗ ಏನು ಗತಿ? ನೀವು ಹೇಳಿದ್ದು ನಮ್ಮ ಆರಂಭದ ವಿದ್ಯಾರ್ಥಿಯ ಉದಾಹರಣೆಗೆ ಮತ್ತೆ ನಮ್ಮನ್ನು ಕರೆತರ್ತದೆ. ಪುರುಷಾರ್ಥದಲ್ಲಿ ಬರುವ ಆಲಸ್ಯವೆಂದರೆ ಪರೀಕ್ಷೆಗೆ ಇನ್ನೂ ಸಮಯವಿದೆ ಎಂದು ಸುಮ್ಮನಾಗುವಂತೆಯೇ. ನಿಜ. ಈ ಅರಿವು ಬಂದ ಮೇಲೆ ಪುರುಷಾರ್ಥವನ್ನು ತೀವ್ರಗೊಳಿಸಲು ಜ್ಞಾನದ ಸ್ಪಷ್ಟತೆ ಬೇಕು. ಹಾಗಾಗಿಯೇ ಬಾಬಾ ಜ್ಞಾನದಾತ ಯಾರು ಮತ್ತು ಜ್ಞಾನದ ವಿಧಿ ಏನು ಎಂಬುದನ್ನು ಮತ್ತೆ ನೆನಪಿಸುತ್ತಾರೆ. ಖಂಡಿತ. ಬಾಬಾ ಸ್ಪಷ್ಟಪಡಿಸುತ್ತಾರೆ, ಜ್ಞಾನಸಾಗರನಾದ ನಾನು ನಿರಾಕಾರ ಜ್ಯೋತಿ. ಆದರೆ ಜ್ಞಾನವನ್ನು ನೀಡಲು, ಕರ್ಮವನ್ನು ಮಾಡಲು ನನಗೆ ಒಂದು ಸಾಕಾರ ಶರೀರದ ಆಧಾರ ಬೇಕು ಅಂತಾರೆ. ಅದಕ್ಕಾಗಿ ನಾನು ಈ ಬ್ರಹ್ಮರವರ ಸಾಧಾರಣ ವೃದ್ಧ ತನುವನ್ನು ಆಧಾರವಾಗಿ ತೆಗೆದುಕೊಳ್ತೇನೆ ಅಂತಾರೆ. ಈ ರಹಸ್ಯವನ್ನು ಅರಿತುಕೊಂಡಾಗ ಎಷ್ಟು ಆಶ್ಚರ್ಯವಾಗುತ್ತದೆ. ಸಾಕ್ಷಾತ್ ಭಗವಂತನು ಒಬ್ಬ ಸಾಧಾರಣ ಮನುಷ್ಯನ ಮುಖದ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಹೌದು. ಈ ಅರಿವು ಮುರಳಿಯ ಪ್ರತಿಯೊಂದು ಮಾತಿನ ಮಹತ್ವವನ್ನು 1000 ಪಟ್ಟು ಹೆಚ್ಚಿಸುತ್ತದೆ. ಖಂಡಿತ. ಹೌದು. ಹಾಗಾದ್ರೆ ಈ ಜ್ಞಾನದ ಪ್ರಾಯೋಗಿಕ ಸ್ವರೂಪವೇ ರಾಜಯೋಗ ಅಲ್ವೇ? ಹೌದು. ಬಾಬಾ ಕಲಿಸುವ ರಾಜಯೋಗದ ಉದ್ದೇಶವೇ ನಮ್ಮನ್ನು ಕಲಿಯುಗದ ತಮೋಪ್ರಧಾನ ಸ್ಥಿತಿಯಿಂದ ಸತ್ಯಯುಗದ ಸತೋಪ್ರಧಾನ ಸ್ಥಿತಿಗೆ ಕರೆದೊಯ್ಯುವುದು, ನಮ್ಮನ್ನು ಪಾವನಗೊಳಿಸಿ ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡುವುದು. ಹೌದು. ಮತ್ತು ಇದಕ್ಕಾಗಿ ಬಾಬಾ ತಿಳಿಸುವ ಯುಕ್ತಿ ಅಥವಾ ವಿಧಿ ಇದೆಯಲ್ಲ, ಅದು ಅತ್ಯಂತ ಸಹಜವಾಗಿದೆ.
ಹಠಯೋಗ ಕಠಿಣ ತಪಸ್ಸುಗಳು ಏನೂ ಇಲ್ಲ. ಏನೂ ಇಲ್ಲ. ಸರಳವಾಗಿ ಹೇಳಬೇಕೆಂದ್ರೆ ಜಗತ್ತಿನ ಎಲ್ಲ ಚಿಂತೆ ಸಂಬಂಧಗಳನ್ನು ಸ್ವಲ್ಪ ಸಮಯ ಬದಿಗಿಟ್ಟು ನಾನು ಒಬ್ಬ ಆತ್ಮ, ನನ್ನ ಪ್ರೀತಿಯ ತಂದೆ ಪರಮಾತ್ಮ, ಈ ಒಂದೇ ಒಂದು ಸ್ಮೃತಿಯಲ್ಲಿ ಇರಲು ಬಾಬಾ ಹೇಳುತ್ತಾರೆ. ಅಂದ್ರೆ ದೇಹದ ಎಲ್ಲಾ ಸಂಬಂಧಗಳನ್ನು ಬುದ್ಧಿಯಿಂದ ಬಿಟ್ಟು ದೇಹಿಯಭಿಮಾನಿಯಾಗಿ ಒಬ್ಬ ಪಾರಲೌಕಿಕ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುವುದೇ ಇದರ ಸಾರ. ಇದು ಸಾಧನೆಯಲ್ಲ, ಇದೊಂದು ಪ್ರೀತಿಯ ಸಂಬಂಧ. ಈ ದೇಹಿ ಅಭಿಮಾನಿ ಸ್ಥಿತಿಯ ಅರಿವು ನಮ್ಮನ್ನು ನಮ್ಮ ಮೂಲ ಸ್ವರೂಪಕ್ಕೆ ಮತ್ತು ನಮ್ಮ ಸುದೀರ್ಘ ಪಯಣದ ನೆನಪಿಗೆ ಕರೆದೊಯ್ಯುತ್ತದೆ. ನಿಖರವಾಗಿ ಬಾಬಾ ನಮಗೆ 5000 ವರ್ಷಗಳ ಸೃಷ್ಟಿಚಕ್ರದ ಜ್ಞಾನವನ್ನು ನೆನಪಿಸುತ್ತಾರೆ. ಇದೇ ಭಾರತವು ಸತ್ಯಯುಗದಲ್ಲಿ ಪಾರಸಪುರಿಯಾಗಿತ್ತು, ಸ್ವರ್ಗವಾಗಿತ್ತು. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಸುಖ, ಶಾಂತಿ, ಪವಿತ್ರತೆ ಎಲ್ಲವೂ ಇತ್ತು. ಅದೇ ಭಾರತ ಈಗ ಕಲಿಯುಗದಲ್ಲಿ ಕಲ್ಲುಪುರಿಯಾಗಿದೆ, ಪತಿತವಾಗಿದೆ. ಹೌದು. ಈ ಜ್ಞಾನವು ನಾವೀಗ ಎಲ್ಲಿದ್ದೇವೆ ಮತ್ತು ನಮ್ಮ ಗಮ್ಯಸ್ಥಾನ ಯಾವುದು ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಮತ್ತು ಆ ಸ್ವರ್ಗದ ಪುನರ್ಸ್ಥಾಪನೆಯ ಕಾರ್ಯ ಈಗ ಈ ಸಂಗಮಯುಗದಲ್ಲಿ ನಡೆಯುತ್ತಿದೆ. ಸರಿ. ವಿನಾಶಕ್ಕೆ ಮೊದಲು ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಎಂದು ಬಾಬಾ ಹೇಳ್ತಾರೆ. ನಾವು ಈಗ ಆ ಮಹಾನ ಸ್ಥಾಪನೆಯ ಕಾರ್ಯದಲ್ಲಿ ಭಗವಂತನ ಜೊತೆಗಾರರಾಗಿದ್ದೇವೆ. ಆದರೆ ಇಲ್ಲಿ ನನಗೆ ಒಂದು ಆಳವಾದ ಪ್ರಶ್ನೆ ಮೂಡುತ್ತೆ. ಮುರಳಿಯಲ್ಲಿ ಬಾಬಾ ಒಂದೆಡೆ ಹೇಳ್ತಾರೆ, ಇದು ಮಾಡಲ್ಪಟ್ಟ ಆಟವಾಗಿದೆ, ಎಲ್ಲವೂ ಪೂರ್ವನಿಶ್ಚಿತವಾದ ನಾಟಕ. ಹೌದು. ಹಾಗಿದ್ರೆ ನಾವು ಆರಂಭದಲ್ಲಿ ಚರ್ಚಿಸಿದ ತೀವ್ರ ಪುರುಷಾರ್ಥದ ಅವಶ್ಯಕತೆಯಾದರೂ ಏನು? ಎಲ್ಲವೂ ಮೊದಲೇ ನಿಶ್ಚಿತವಾಗಿದ್ರೆ ನಮ್ಮ ಪ್ರಯತ್ನದಿಂದ ಏನು ಬದಲಾಗುತ್ತದೆ? ಇದೊಂದು ವಿರೋಧಾಭಾಸದಂತೆ ಕಾಣಿಸ್ತದೆ. ಅತ್ಯಂತ ಮಹತ್ವದ ಪ್ರಶ್ನೆ ಇದು. ಹೆಚ್ಚಿನವರ ಬುದ್ಧಿಯಲ್ಲಿ ಈ ಗೊಂದಲ ಮೂಡುತ್ತೆ. ಬಾಬಾ ಈ ಎರಡೂ ಮಾತುಗಳನ್ನು ಹೇಳ್ತಾರೆ, ಯಾಕಂದ್ರೆ ಅವೆರಡೂ ಸತ್ಯ. ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಬೋದು. ಇದು ಮಾಡಲ್ಪಟ್ಟ ಆಟ ಎಂಬ ಜ್ಞಾನ ಇದೆಯಲ್ಲ, ಅದು ನಮ್ಮನ್ನು ಸ್ಥಿತಪ್ರಜ್ಞರನ್ನಾಗಿ ಸಾಕ್ಷಿಭಾವದಲ್ಲಿರಲು ಸಹಾಯ ಮಾಡುತ್ತೆ. ಸರಿ. ಜೀವನದಲ್ಲಿ ಯಾವುದೇ ಕಷ್ಟದ ಸನ್ನಿವೇಶ ಬಂದಾಗ ಇದು ನಾಟಕದ ಒಂದು ದೃಶ್ಯ, ಕಲ್ಪದ ಹಿಂದೆಯೂ ಹೀಗೆಯೇ ಆಗಿತ್ತು ಎಂದು ತಿಳಿದಾಗ ನಾವು ವಿಚಲಿತರಾಗುವುದಿಲ್ಲ, ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಆ ನಾಟಕದಲ್ಲಿ ನಮ್ಮ ಪಾತ್ರವೇ ಶ್ರೇಷ್ಠ ಪುರುಷಾರ್ಥ ಮಾಡುವುದು. ಹಾಗೆಂದ್ರೆ ನಮ್ಮ ಪಾತ್ರವೇ ಪುರುಷಾರ್ಥ ಮಾಡುವುದು ಎಂದಾಯಿತು. ಅಷ್ಟೇ. ಆಟದಲ್ಲಿ ಒಬ್ಬ ಸೈನಿಕನ ಪಾತ್ರವಿದ್ದರೆ ಅವನು ಧೈರ್ಯದಿಂದ ಹೋರಾಡಲೇಬೇಕು. ಇದು ಆಟ ತಾನೇ ಎಂದು ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಹಾಗೇ ನಮ್ಮ ಪಾತ್ರವೇ ತೀವ್ರ ಪ್ರಯತ್ನ ಮಾಡಿ ವಿಜಯಿಯಾಗುವುದು. ಹೌದು, ಅದ್ಭುತವಾಗಿ ಅರ್ಥ ಮಾಡಿಕೊಂಡಿರಿ. ನಾಟಕದ ಜ್ಞಾನವು ನಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡುವುದಕ್ಕಲ್ಲ, ಬದಲಾಗಿ ನಿರ್ಭಯರನ್ನಾಗಿ ಮಾಡಿ ನಮ್ಮ ಪಾತ್ರವನ್ನು ಅತ್ಯುತ್ತಮವಾಗಿ ಅಭಿನಯಿಸಲು ಶಕ್ತಿ ನೀಡುತ್ತದೆ. ಅಂದ್ರೆ ಫಲಿತಾಂಶದ ಚಿಂತೆ ಇಲ್ಲದೆ. ಹೌದು, ಫಲಿತಾಂಶದ ಚಿಂತೆ ಇಲ್ಲದೆ ಪ್ರೀತಿಯಿಂದ ನಮ್ಮ ಪಾತ್ರವನ್ನು ಅಭಿನಯಿಸುವುದೇ ನಮ್ಮ ನಿಜವಾದ ಪರೀಕ್ಷೆ. ಮತ್ತು ಆ ಪಾತ್ರದ ಮುಖ್ಯ ಭಾಗವೇ ನೆನಪಿನ ಯಾತ್ರೆ. ಹೌದು, ಇದೇ ನಮ್ಮ ಪುರುಷಾರ್ಥದ ಕೇಂದ್ರ ಬಿಂದು. ಬಾಬಾ ಹೇಳ್ತಾರೆ, ಈ ನೆನಪಿನ ಯಾತ್ರೆಯಲ್ಲಿ ಪರಿಶ್ರಮವಿದೆ, ಏಕೆಂದರೆ ಮಾಯೆಯು ನಮ್ಮನ್ನು ದಾರಿ ತಪ್ಪಿಸಲು, ಬುದ್ಧಿಯೋಗವನ್ನು ಬೇರೆ ಬೇರೆ ಕಡೆ ಸೆಳೆಯಲು ನಿರಂತರವಾಗಿ ಪ್ರಯತ್ನಿಸುತ್ತಿರುತ್ತದೆ. ಹೌದು. ಅನೇಕರು ಈ ಯಾತ್ರೆಯಲ್ಲಿ ಸುಸ್ತಾಗಿಬಿಡ್ತಾರೆ, ನೆನಪು ಮಾಡಲು ಕಷ್ಟವೆನಿಸುತ್ತದೆ. ಅದಕ್ಕಾಗಿಯೇ ಬಾಬಾ ಆ ಸುಂದರವಾದ ಗೀತೆಯನ್ನು ನೆನಪಿಸುತ್ತಾರೆ, ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ನಾವೆಲ್ಲರೂ ಈ ಕಲಿಯುಗದ ಅಜ್ಞಾನವೆಂಬ ಘೋರ ರಾತ್ರಿಯಲ್ಲಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರು. ನಮ್ಮ ಗಮ್ಯಸ್ಥಾನ ಸತ್ಯಯುಗದ ಜ್ಞಾನದ ಹಗಲು. ಈ ಪಯಣದಲ್ಲಿ ಸುಸ್ತಾಗಬಾರದು, ಧೈರ್ಯ ಕಳೆದುಕೊಳ್ಳಬಾರದು. ನಾವು ಸ್ಥಿರವಾಗಿ ನೆನಪಿನ ಯಾತ್ರೆಯನ್ನು ಮುಂದುವರೆಸಿದರೆ ಆ ಜ್ಞಾನಸೂರ್ಯನ ಬೆಳಕು ನಮ್ಮನ್ನು ತಲುಪುತ್ತದೆ. ಈ ಯಾತ್ರೆಯ ಅಂತಿಮ ಗುರಿ ಏನು? ಈ ಯಾತ್ರೆಯ ಗುರಿ ಕರ್ಮಾತೀತ ಸ್ಥಿತಿಯನ್ನು ತಲುಪುವುದು. ಕರ್ಮಾತೀತ ಸ್ಥಿತಿ. ಹೌದು. ಯಾರು ಬಹಳಷ್ಟು ಪ್ರೀತಿಯಿಂದ ನಿರಂತರವಾಗಿ ನೆನಪು ಮಾಡುತ್ತಾರೋ ಅವರ ವಿಕರ್ಮಗಳು ಸಂಪೂರ್ಣವಾಗಿ ವಿನಾಶವಾಗುತ್ತವೆ. ಸ್ವಲ್ಪ ನೆನಪು ಮಾಡಿದರೆ ಸ್ವಲ್ಪ ಪಾಪಗಳು ನಾಶವಾಗುತ್ತವೆ. ಅಂದ್ರೆ ಯೋಗ ಬಲದಿಂದಲೇ ವಿಕರ್ಮಾಜಿತರಾಗಬೇಕು? ಅಷ್ಟೇ. ಬಾಬಾ ನೆನಪಿಸ್ತಾರೆ, ಲಕ್ಷ್ಮೀನಾರಾಯಣರು ಇದೇ ಯೋಗಬಲದಿಂದ ಅಷ್ಟು ಪವಿತ್ರರಾಗಿ ದೇವತಾ ಪದವಿಯನ್ನು ಪಡೆದಿದ್ದರು. ಹಾಗಾದ್ರೆ ನಮ್ಮ ಪುರುಷಾರ್ಥ ಕೇವಲ ನಮಗಾಗಿ ಮಾತ್ರ ಸೀಮಿತವಲ್ಲ? ಖಂಡಿತ ಇಲ್ಲ. ನಾವು ಪಡೆಯುವ ಶಕ್ತಿಯಿಂದ, ನಾವು ಮಾಡುವ ಸೇವೆಯಿಂದ ಇಡೀ ವಿಶ್ವದ ಪರಿವರ್ತನೆ ಆಗುತ್ತದೆ. ಬಾಬಾ ಸೇವೆಯ ಬಗ್ಗೆಯೂ ಮುರಳಿಯಲ್ಲಿ ಸುಂದರವಾಗಿ ತಿಳಿಸಿದ್ದಾರೆ. ಖಂಡಿತ.
ಈಶ್ವರ್ಯ ಸೇವಾಧಾರಿ ಮಕ್ಕಳಾದ ನಮ್ಮ ಕರ್ತವ್ಯವೇ ಆತ್ಮಗಳ ರಕ್ಷಣೆ ಮಾಡುವುದು. ಅಂದರೆ ದುಃಖ ಅಶಾಂತಿಯಲ್ಲಿ ಮುಳುಗಿರುವ ಆತ್ಮಗಳಿಗೆ ಪತಿತ ಸ್ಥಿತಿಯಿಂದ ಪಾವನ ಸ್ಥಿತಿಗೆ ಹೇಗೆ ಬರಬೇಕೆಂಬುದರ ಯುಕ್ತಿಯನ್ನು ತಿಳಿಸುವುದು. ಇದು ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಸೇವೆ. ಹೌದು. ಲೌಕಿಕ ಯೋಜನೆಗಳಿಗೂ ಈಶ್ವರೀಯ ಯೋಜನೆಗೂ ಇರುವ ಅಂತರವನ್ನು ಬಾಬಾ ವಿವರಿಸುವ ರೀತಿ ಅದ್ಭುತವಾಗಿದೆ. ಲೌಕಿಕದಲ್ಲಿ ಮನುಷ್ಯರು ಜನಸಂಖ್ಯೆ ನಿಯಂತ್ರಣಕ್ಕಾಗಿ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಮಾಡುತ್ತಾರೆ. ಹೌದು. ಆದ್ರೆ ಬಾಬಾರ ಯೋಜನೆ ನೋಡಿ, ಅದು ಇಡೀ ವಿಶ್ವ ಕಲ್ಯಾಣದ ಯೋಜನೆ. ಅವರು ಅನೇಕ ಧರ್ಮಗಳೆಂಬ ಕಾಡನ್ನು ವಿನಾಶ ಮಾಡಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸುಂದರ ಪರಿವಾರವನ್ನು ಸ್ಥಾಪನೆ ಮಾಡುತ್ತಾರೆ. ಅವರು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ದೈವಿ ಹೂವುಗಳ ಸಸಿಯನ್ನು ನೆಡುತ್ತಿದ್ದಾರೆ. ಹೌದು. ಈ ಸೇವೆಯು ಅತ್ಯಂತ ಗುಪ್ತವಾಗಿದೆ, ಆದರೆ ಇದರ ಫಲ ಇಡೀ ಕಲ್ಪಕ್ಕೇ ಸಿಗ್ತದೆ. ಇಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಬರ್ತದೆ. ಈ ಸೇವೆ ಕೇವಲ ಜ್ಞಾನವನ್ನು ಮಾತಿನ ಮೂಲಕ ನೀಡುವುದಕ್ಕೆ ಮಾತ್ರ ಸೀಮಿತವೇ, ಅಥವಾ ನಮ್ಮ ನಡತೆ, ನಮ್ಮ ಸ್ಥಿತಿಯ ಮೂಲಕವೂ ಸೇವೆ ನಡೆಯುತ್ತದೆಯೇ? ಬಹಳ ಮುಖ್ಯವಾದ ಪ್ರಶ್ನೆ. ಮಾತಿನ ಸೇವೆಗಿಂತಲೂ ಮಿಗಿಲಾದದ್ದು ನಮ್ಮ ಸ್ಥಿತಿಯ ಮೂಲಕ ಮಾಡುವ ಸೇವೆ. ಓ. ನಮ್ಮ ಮುಖದಲ್ಲಿರುವ ದೈವಿ ಪ್ರಶಾಂತತೆ, ನಮ್ಮ ನಡತೆಯಲ್ಲಿರುವ ಸರಳತೆ, ನಮ್ಮ ಮಾತಿನಲ್ಲಿರುವ ಮಧುರತೆ, ಇವುಗಳೇ ಅತಿದೊಡ್ಡ ಸೇವೆ. ನಮ್ಮನ್ನು ನೋಡಿದಾಗ ಬೇರೆಯವರಿಗೆ ಇವರ ಜೀವನದಲ್ಲಿ ಏನೋ ವಿಶೇಷವಿದೆ, ಇವರಂತೆ ನಾವು ಆಗಬೇಕು ಎಂಬ ಪ್ರೇರಣೆ ಬರಬೇಕು. ಅದೇ ನಿಜವಾದ ಗುಪ್ತ ಸೇವೆ. ನಮ್ಮ ಇರುವಿಕೆಯೇ ಒಂದು ಸೇವೆಯಾಗಬೇಕು. ಅಷ್ಟೇ. ಹಾಗಾದ್ರೆ ಇಂದಿನ ಮುರುಳಿಯಿಂದ ಸ್ಪಷ್ಟವಾಗುವುದೇನೆಂದರೆ, ಪುರುಷಾರ್ಥವನ್ನು ಮುಂದೂಡುವ ಆಲೋಚನೆಯೇ ನಮ್ಮ ದೊಡ್ಡ ಶತ್ರು. ಹೌದು. ನಿರಂತರವಾದ ಮತ್ತು ಪ್ರೀತಿಯಿಂದ ಕೂಡಿದ ನೆನಪಿನ ಯಾತ್ರೆಯಿಂದಲೇ ನಾವು ವಿಕರ್ಮಾಜೀತರಾಗಲು ಸಾಧ್ಯ. ಮತ್ತು ಈ ಯಾತ್ರೆಯಲ್ಲಿ ಸ್ಥಿರವಾಗಿರಲು ವಿಶ್ವನಾಟಕದ ಜ್ಞಾನವು ಒಂದು ಭದ್ರವಾದ ಅಡಿಪಾಯವನ್ನು ನೀಡುತ್ತದೆ. ಪ್ರತಿಯೊಂದು ಕ್ಷಣವನ್ನು ಸಫಲಗೊಳಿಸುವುದೇ ನಿಜವಾದ ಜಾಣತನ. ಹೌದು. ಇಂದಿನ ಈ ಚಿಂತನೆಯನ್ನು ನಾವು ಹೀಗೆ ಮುಕ್ತಾಯಗೊಳಿಸಬಹುದು. ಬಾಬಾ ಒಂದೆಡೆ ಆಟವು ನಿಶ್ಚಿತವಾಗಿದೆ ಎನ್ನುತ್ತಾರೆ, ಮತ್ತೊಂದೆಡೆ ತೀವ್ರ ಪುರುಷಾರ್ಥ ಮಾರಿ ಎಂದು ಪ್ರೇರೇಪಿಸುತ್ತಾರೆ. ಬಹುಶಃ ಆಟದಲ್ಲಿ ನಮ್ಮ ಪಾತ್ರವೇ ಸರ್ವೋಚ್ಚ ಪುರುಷಾರ್ಥ ಮಾಡುವುದು. ಸರಿ. ನಮ್ಮ ನಿಜವಾದ ಪರೀಕ್ಷೆ ಆಟವನ್ನು ಬದಲಾಯಿಸುವುದರಲ್ಲಿಲ್ಲ, ಬದಲಾಗಿ ಪುರುಷಾರ್ಥಿಯ ಪಾತ್ರವನ್ನು ಅಷ್ಟು ಪ್ರೀತಿಯಿಂದ, ಅಷ್ಟು ನಿಖರವಾಗಿ ಅಭಿನಯಿಸುವುದರಲ್ಲಿದೆ. ಆ ಶ್ರೇಷ್ಠ ಅಭಿನಯದಿಂದಲೇ ನಾವು ಆಟದ ಮಾಲೀಕರಾಗ್ತೇವೆ. ಹೌದು. ನಮ್ಮ ವಿಜಯವು ಆಟದ ಕಥೆಯನ್ನು ಬದಲಾಯಿಸುವುದರಲ್ಲಿಲ್ಲ, ಬದಲಾಗಿ ನಮ್ಮ ದೋಷರಹಿತ ಪ್ರದರ್ಶನದಲ್ಲಿದೆ. ಈ ಆಳವಾದ ವಿಚಾರದೊಂದಿಗೆ ನಾವು ಚಿಂತನೆ ಮಾಡೋಣ. ಇಂದು ನಾವು ಆಧ್ಯಾತ್ಮಿಕ ಯಶಸ್ಸಿನ ಒಂದು ಆ ರಹಸ್ಯ ಸರಪಳಿಯನ್ನೇ ಭೇದಿಸದಿದ್ದೇವೆ ಅಂತ ಅನಿಸುತ್ತೆ. ಹೌದು ಹೌದು, ನೀವು ಹೇಳಿದ್ದು ಬಹಳ ಸರಿ. ಇದೊಂದು ಸರಪಳಿಯ ಹಾಗೆ, ಒಂದಕ್ಕೊಂದು ಕೊಂಡಿ ಬೆಸೆದುಕೊಂಡಿದೆ. ನಮ್ಮ ಪುರುಷಾರ್ಥದ ಪ್ರತಿಯೊಂದು ಹೆಜ್ಜೆಯೂ ಅದು ಮುಂದಿನ ಹೆಜ್ಜೆ ಇಡೋಕೆ ಹೇಗೆ ದಾರಿದೀಪ ಆಗುತ್ತೆ ಅನ್ನೋದನ್ನ ಇಂದಿನ ಮುರಳಿ ಬಹಳ ಸುಂದರವಾಗಿ ವಿವರಿಸುತ್ತೆ. ಹಾಗಾದ್ರೆ ಆ ಪಯಣದ ಮೊದಲ ಹೆಜ್ಜೆ ಅಂದ್ರೆ ಧಾರಣೆಯ ಮುಖ್ಯ ಸಾರದಿಂದಾನೇ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಖಂಡಿತ. ಧಾರಣೆಯ ಮೊದಲನೆಯ ಅಂಶ ಈಗಿದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಆದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗಬಾರದು. ವಿಘ್ನಗಳಲ್ಲಿ ನೆನಪಿನ ಯಾತ್ರೆಯನ್ನ ಮರೆಯಬಾರದು. ಗಮನವಿರಲಿ, ನೆನಪಿನ ಯಾತ್ರೆಯು ಎಂದೂ ನಿಲ್ಬಾರದು. ಇದು ಕೇಳೋಕೆ ಸಿದ್ಧಾಂತವಾಗಿ ತುಂಬಾ ಚೆನ್ನಾಗಿದೆ. ನಿಜ. ಆದ್ರೆ ಜೀವನದಲ್ಲಿ ನಿಜವಾದ ಒಂದು ಬಿಕ್ಕಟ್ಟು ಬಂದಾಗ, ಉದಾಹರಣೆಗೆ ಆರೋಗ್ಯದ ಸಮಸ್ಯೆ ಅಥವಾ ಸಂಬಂಧದಲ್ಲಿ ಏನೋ ಸಮಸ್ಯೆ, ಆಗ ಬುದ್ಧಿಯಲ್ಲೇ ಸಿಕ್ಕಾಕೊಳ್ಳುತ್ತೆ ಅಲ್ವಾ? ಹೌದು ಹೌದು. ಆ ಕ್ಷಣದಲ್ಲಿ ಇದು ನಾಟಕ ಅನ್ನೋ ಜ್ಞಾನನೇ ಮರೆತು ಹೋಗುತ್ತೆ. ಆ ಬಲೆಯಿಂದ ಹೊರಗಡೆ ಬರೋದು ಹೇಗೆ? ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಇದು. ನೋಡಿ, ವಿಘ್ನಗಳು ಬಂದಾಗ ಜ್ಞಾನ ಮರೆಯಾಗೋದು ಸಹಜ. ಆದ್ರೆ ಪುರುಷಾರ್ಥ ಇರೋದೇ ಆ ಮರೆವನ್ನು ದಾಟೋದ್ರಲ್ಲಿ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಆಫೀಸಲ್ಲಿ ನಮ್ಮ ಮೇಲಧಿಕಾರಿಯಿಂದ ಏನೋ ಒಂದು ಅನಿರೀಕ್ಷಿತ ಒತ್ತಡ ಬಂತು. ಸರಿ. ನಮ್ಮ ಮನಸ್ಸು ಸಾವಿರಾರು ಸಂಕಲ್ಪಗಳನ್ನ ಮಾಡೋಕೆ ಶುರು ಮಾಡುತ್ತೆ. ನನ್ಗೆ ಯಾಕೆ ಹೀಗೆ, ಅವರು ನನ್ನನ್ನು ಅರ್ಥನೇ ಮಾಡ್ಕೊಳ್ತಿಲ್ಲ, ಈ ರೀತಿ. ಹೌದು, ನೆಗೆಟಿವ್ ಥಾಟ್ಸ್ ಬರುತ್ತೆ. ಅದೇ ಆ ಸಮಯದಲ್ಲಿ ಕೇವಲ ಒಂದೇ ಒಂದು ಕ್ಷಣ ಸ್ವಯಂಗೆ ನೆನಪಿಸ್ಬೇಕು. ನಿಲ್ಲು, ನಾನು ಈ ದೃಶ್ಯದಲ್ಲಿ ನಟಿಸುತ್ತಿರುವ ಆತ್ಮ. ನನ್ನ ಪಾತ್ರವನ್ನ ನಾನು ಶಾಂತಿಯಿಂದ ಅಭಿನಯಿಸಬೇಕು. ಆ ಒಂದು ಸಂಕಲ್ಪದ ಬ್ರೇಕ್ ಹಾಕೋದೇ ದೊಡ್ಡ ಪುರುಷಾರ್ಥ. ಅಂದ್ರೆ ಆ ಕ್ಷಣದಲ್ಲಿ ನಾವು ನಮ್ಮನ್ನ ಆ ಸಮಸ್ಯೆಯಿಂದ ಬೇರ್ಪಡಿಸ್ಕೊಂಡು ಸಾಕ್ಷಿಯಾಗಿ ನೋಡೋ ಪ್ರಯತ್ನ ಮಾಡಬೇಕು. ಇದು ವಿಘ್ನವನ್ನ ಇಲ್ಲ ಅಂತ ಮಾಡಲ್ಲ, ಆದ್ರೆ ಇಲ್ಲ ಖಂಡಿತ ಇಲ್ಲ.
ಆದರೆ ವಿಘ್ನಗಳಿಂದ ಪ್ರಭಾವಿತರಾಗದ ಹಾಗೆ ನಮ್ಮನ್ನು ರಕ್ಷಿಸುತ್ತೆ. ಇದು ಹೇಗೆಂದ್ರೆ ಬಿರುಗಾಳಿಯಲ್ಲಿ ನಾವೇ ಮುಳುಗೋದಕ್ಕೂ ದಡದಲ್ಲಿ ನಿಂತು ಆ ಬಿರುಗಾಳಿಯನ್ನ ನೋಡೋದಕ್ಕೂ ಇರೋ ವ್ಯತ್ಯಾಸದ ಹಾಗೆ. ಅತ್ಯುತ್ತಮವಾದ ಹೋಲಿಕೆ. ನಮ್ಮ ಸ್ಥಾನವನ್ನ ಬದಲಾಯಿಸ್ಕೊಳ್ಳೋದು. ನಾವು ಪಾತ್ರಧಾರಿಯಾಗಿದ್ರೂ ಪಾತ್ರದಲ್ಲಿ ಅಂಟಿಕೊಳ್ಬಾರದು. ಹ್ಮ್ ಆ ಸಾಕ್ಷಿ ಸ್ಥಿತಿಗೆ ಬಂದಾಗ ನೆನಪಿನ ಯಾತ್ರೆಗೆ ಮತ್ತೆ ದಾಲಿ ಸಿಗುತ್ತೆ. ಆಗ ಬಾಬಾವರ ನೆನಪಿನಲ್ಲಿ ಆ ವಿಘ್ನವನ್ನ ದಾಟೋಕೆ ಬೇಕಾದ ಶಕ್ತಿ ತಾನಾಗೆ ಸಿಗುತ್ತೆ. ಅಂದ್ರೆ ವಿಘ್ನಗಳು ನಮ್ಮನ್ನ ಪರೀಕ್ಷೆ ಮಾಡೋಕ್ ಬರುತ್ತೆ, ನಮ್ಮ ಯಾತ್ರೆಯನ್ನ ನಿಲ್ಸೋಕಲ್ಲ. ನಿಖರವಾಗಿ ಆ ಪರೀಕ್ಷೆಯಲ್ಲಿ ಪಾಸಾಗಲು ಬೇಕಾದ ಶಕ್ತಿಯೇ ನೆನಪಿನ ಯಾತ್ರೆ. ಇದೇ ಸ್ಥಿರತೆಯ ಆಧಾರದ ಮೇಲೆ ಧಾರಣೆಯ ಎರಡನೇ ಅಂಶ ನಮ್ಮ ಕರ್ತವ್ಯವನ್ನು ನೆನಪಿಸುತ್ತೆ. ಪಾರಲೌಕಿಕ ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡುತ್ತಾ ಪಾವನರಾಗುವ ಯುಕ್ತಿಯನ್ನೂ ತಿಳಿಸಬೇಕಾಗಿದೆ. ದೈವಿ ವೃಕ್ಷದ ನಾಟಿ ಮಾಡಬೇಕಾಗಿದೆ. ಹೌದು. ಇಲ್ಲಿ ದೈವಿ ವೃಕ್ಷದ ನಾಟಿ ಎಂದ್ರೆ ಕೇವಲ ಹೊಸಬರಿಗೆ ಜ್ಞಾನ ಕೊಡುವುದು ಮಾತ್ರನಾ, ಅಥವಾ ನಮ್ಮ ದಿನನಿತ್ಯದ ಕರ್ಮಗಳ ಮೂಲಕ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನೇ ದೈವಿಯಾಗಿಸೋದು ಕೂಡ ಇದರಲ್ಲಿ ಸೇರುತ್ತಾ? ಖಂಡಿತವಾಗಿಯೂ ಸೇರುತ್ತೆ. ಸೇವೆ ಅಂದ್ರೆ ಕೇವಲ ಮಾತಿನಿಂದ ಆಗೋದಲ್ಲ. ನಮ್ಮ ಸ್ಥಿತಿಯೇ ನಮ್ಮ ಅತಿದೊಡ್ಡ ಸೇವೆ. ನಮ್ಮ ಸ್ಥಿತಿ. ಹೌದು. ನಾವು ಆಫೀಸಲ್ಲಿ 10 ಜನರ ಮಧ್ಯೆ ಕೂತು ನಮ್ಮ ಕೆಲ್ಸವನ್ನ ಅತ್ಯಂತ ಶಾಂತಿಯಿಂದ ಪ್ರಾಮಾಣಿಕವಾಗಿ ಯಾವುದೇ ಒತ್ತಡ ಇಲ್ದೆ ಮಾಡಿದ್ರೆ ಆ ವಾಯುಮಂಡಲವೇ ಒಂದು ಸೇವೆ ಆಗುತ್ತೆ. ಓ, ನಮ್ಮನ್ನು ನೋಡೋ ಬೇರೆ ಆತ್ಮಗಳಿಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಗಡಿಬಿಡಿಯಲ್ಲೂ ಇವರಿಷ್ಟು ಶಾಂತವಾಗಿ ಎಲ್ಲ ಇರಲು ಸಾಧ್ಯ ಅಂತ. ನಿಜ. ಆಗ ನಾವು ಅವರಿಗೆ ತಂದೆಯ ಪರಿಚಯವನ್ನ ಕೊಟ್ಟಾಗ ಅದು ಅವರ ಹೃದಯಕ್ಕೆ ತಟ್ಟುತ್ತೆ. ಅಂದ್ರೆ ನಮ್ಮ ಸ್ಥಿತಿಯೇ ನಾವು ನೆಡೋ ಆ ದೈವಿ ವೃಕ್ಷದ ಬೀಜಕ್ಕೆ ಬೇಕಾದ ಫಲವತ್ತಾದ ಮಣ್ಣು ಇದ್ದಾಗೆ. ಹೌದು ಹೌದು. ನಾವು ಮೊದಲು ನಮ್ಮ ಸ್ಥಿತಿಯಲ್ಲಿ ಸ್ಥಿರರಾಗಬೇಕು. ಆವಾಗಲೇ ನಮ್ಮ ಮಾತುಗಳಿಗೆ ಶಕ್ತಿ ಬರೋದು. ಮೊದಲ ಧಾರಣೆ ನಮ್ಮನ್ನ ಸ್ಥಿರಗೊಳಿಸಿದ್ರೆ, ಎರಡನೆಯದು ಆ ಸ್ಥಿರತೆಯನ್ನ ಸೇವೆಗೆ ಬಳಸೋಕೆ ಪ್ರೇರೇಪಿಸುತ್ತೆ. ನೋಡಿ, ನೀವು ಹೇಳಿದ ಹಾಗೆ ನಿಜಕ್ಕೂ ಇದೊಂದು ಸರಪಳಿ. ನಿಖರವಾಗಿ. ನಮ್ಮ ಶಾಂತ ಮತ್ತೆ ಶಕ್ತಿಶಾಲಿ ಸ್ಥಿತಿ ಇದೆಯಲ್ಲ, ಅದು ಬೇರೆ ಆತ್ಮಗಳಲ್ಲಿ ಒಂದು ವಿಶ್ವಾಸವನ್ನ ಮೂಡಿಸುತ್ತೆ. ನಮ್ಮ ಸತೋಪ್ರಧಾನ ವೃತ್ತಿಯು ಅವರ ತಮೋಪ್ರಧಾನ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡೋಕೆ ನಿಮಿತ್ತ ಆಗುತ್ತೆ. ಪ್ರತಿಯೊಂದು ಶುಭ ಸಂಕಲ್ಪ, ಪ್ರತಿಯೊಂದು ಶಾಂತಿಯುತ ಕರ್ಮ, ಅದೆಲ್ಲ ಆ ದೈವಿ ವೃಕ್ಷಕ್ಕೆ ನಾವು ಹಾಕೋ ನೀರು ಗೊಬ್ಬರ ಇದ್ದ ಹಾಗೆ. ಈ ಸೇವೆಯ ವಿಷಯವನ್ನೇ ಇನ್ನಷ್ಟು ಆಳಕ್ಕೆ ತಗೊಂಡು ಹೋಗೋ ಹಾಗೆ ಇಂದಿನ ವರದಾನ ನಮ್ಮ ಗಮನವನ್ನ ಸೇವೆಯ ಮೂಲ ಅಳಿಪಾಯದ ಕಡೆಗೆ ಸೆಳೆಯುತ್ತೆ. ಹೌದು. ಅದುವೇ ನಾನು ಅನ್ನೋದರ ತ್ಯಾಗ. ವರದಾನ ಈಗಿದೆ: ನಾನು ಎಂಬುದರ ತ್ಯಾಗ ಮಾಡುತ್ತಾ ಸೇವೆಯಲ್ಲಿ ಸದಾ ಮಗ್ನರಾಗಿರುವಂತಹ ತ್ಯಾಗಮೂರ್ತಿ, ಸೇವಾಧಾರಿ ಭವ. ಹೌದು. ಇದು ಸೇವೆಯ ಆತ್ಮ. ನಾನು ಅನ್ನೋದಿದೆಯಲ್ಲ, ಅದು ಬಹಳ ಸೂಕ್ಷ್ಮವಾದ ಅಹಂಕಾರ. ನಾನು ಸೇವೆ ಮಾಡಿದೆ, ನನ್ನ ಯೋಜನೆಯಿಂದ ಯಶಸ್ಸು ಸಿಕ್ಕಿತು, ನಾನು ಚೆನ್ನಾಗಿ ಭಾಷಣ ಮಾಡಿದೆ. ಈ ಭಾವನೆ ಬಂದ ತಕ್ಷಣ ಸೇವೆಯ ಫಲದಿಂದ ನಮ್ಮ ನಿರೀಕ್ಷೆಗಳು ಶುರುವಾಗತ್ತೆ. ಪ್ರಶಂಸೆ ಸಿಗ್ಲಿಲ್ಲ ಅಂದ್ರೆ ನೋವಾಗತ್ತೆ, ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ನಿರಾಶೆಯಾಗತ್ತೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ಪ್ರಶ್ನೆ ಇದೆ. ನಾವು ಮಾಡೋ ಕೆಲಸದಲ್ಲಿ ನಮ್ಮದೇ ಶ್ರಮ, ಸಮಯ, ಬುದ್ಧಿಶಕ್ತಿ ಎಲ್ಲನೂ ಸೇರಿರುತ್ತೆ. ಖಂಡಿತ. ಆಗ ನಾನು ಮಾಡಿದೆ ಅನ್ನೋ ಭಾವನೆ ಬರೋದು ಸಹಜ ಅಲ್ವಾ? ಹೌದು. ಅದನ್ನ ಅಹಂಕಾರ ಅಂತ ನೋಡದೆ ಆತ್ಮವಿಶ್ವಾಸ ಅಂತ ಪರಿಗಣಿಸಬಾರ್ದಾ? ಆ ಸೂಕ್ಷ್ಮ ರೇಖೆಯನ್ನು ನಾವು ಗುರುತಿಸೋದು ಹೇಗೆ? ಬಹಳ ಮುಖ್ಯವಾದ ಪ್ರಶ್ನೆ. ಆತ್ಮವಿಶ್ವಾಸಕ್ಕೂ ದೇಹ ಅಭಿಮಾನದ ನಾನು ಅನ್ನೋದಕ್ಕೂ ದೊಡ್ಡ ಅಂತರ ಇದೆ. ಹೌದಾ? ಹೌದು. ಆತ್ಮವಿಶ್ವಾಸ ಅಂದ್ರೆ ನಾನು ಪರಮಾತ್ಮನ ಮಗು, ನನ್ನಲ್ಲಿ ಸರ್ವಶಕ್ತಿಗಳಿವೆ, ನಾನು ಈ ಕಾರ್ಯವನ್ನ ಮಾಡಬಲ್ಲೆ ಅನ್ನೋದು. ಇಲ್ಲಿ ಶಕ್ತಿಯ ಮೂಲ ತಂದೆ ಆಗಿದ್ದಾರೆ. ಸರಿ. ಆದ್ರೆ ಅಹಂಕಾರದ ನಾನು ಅಂದ್ರೆ ಕೇವಲ ನನ್ನಿಂದಲೇ ಇದು ಸಾಧ್ಯವಾಯಿತು, ನನ್ನ ಬುದ್ಧಿಯೇ ಶ್ರೇಷ್ಠ ಅನ್ನೋದು. ಇಲ್ಲಿ ತಂದೆಯನ್ನ ಮರೆತು ಬಿಡ್ತೀವಿ. ನನಗೆ ನೆನ್ಪಿದೆ, ಒಮ್ಮೆ ಒಂದು ದೊಡ್ಡ ಪ್ರಾಜೆಕ್ಟ್ ಯಶಸ್ವಿಯಾದಾಗ ಎಲ್ಲರೂ ನನ್ನನ್ನ ಹೊಗಳ್ತಿದ್ರು. ನನ್ನೊಳಗೆ ಸೂಕ್ಷ್ಮವಾಗಿ ನಾನು ಅನ್ನೋ ಭಾವನೆ ಬಂದಿದ್ದೇ ತಡ ಮುಂದಿನ 7 ದಿನ ಮನಸ್ಸಿಗೆ ಒಂದು ರೀತಿ ಭಾರ, ನೆಮ್ಮದಿನೇ ಇರ್ಲಿಲ್ಲ. ಹಾಗಾಯ್ತಾ? ಹೌದು. ಆಗ ನನಗೆ ಅರ್ಥ ಆಯ್ತು, ಯಶಸ್ಸನ್ನ ಬಾಬಾರವರಿಗೆ ಅರ್ಪಣೆ ಮಾಡಿದಾಗ ಸಿಗೋ ಹಗುರತೆ ಇದೆಯಲ್ಲ, ಅದೇ ನಿಜವಾದ ಸಂಪಾದನೆ ಅಂತ. ಅನುಭವದಿಂದ ನಾವು ಕಲಿಬೇಕಾದ ಪಾಠ ಬಹಳ ದೊಡ್ಡದು. ಹಾಗಾದ್ರೆ ಈ ನಾನು ಅನ್ನೋದನ್ನ ಪ್ರಾಯೋಗಿಕವಾಗಿ ತ್ಯಾಗ ಮಾಡಕ್ಕಿರೋ ಉಪಾಯ ಏನು? ಅದಕ್ಕೆ ಒಂದು ಸುಲಭವಾದ ಅಭ್ಯಾಸ ಇದೆ. ಯಾವುದೇ ಸೇವೆ ಅಥವಾ ಕರ್ಮವನ್ನ ಶುರು ಮಾಡಕ್ ಮುಂಚೆ ಒಂದು ಕ್ಷಣ ಬಾಬಾರವರನ್ನ ನೆಂಪು ಮಾಡಿ, ಬಾಬಾ, ನೀವು ಮಾಡಿಸುವವರು, ನಾನು ಕೇವಲ ನಿಮಿತ್ತ ಅಂತ ಸಂಕಲ್ಪ ಮಾಡ್ಬೇಕು. ಸರಿ. ಕರ್ಮದ ಮೊದಲು
ಹೌದು. ಮತ್ತು ಸೇವೆ ಮುಗಿದ್ಮೇಲೆ ಅದರ ಯಶಸ್ಸನ್ನ ಅದು ಚಿಕ್ಕದಿರ್ಲಿ ಅಥವಾ ದೊಡ್ಡದಿರ್ಲಿ ಮನಸ್ಸಿನಲ್ಲೇ ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಬಾಬಾ, ಧನ್ಯವಾದಗಳು, ನಿಮ್ಮ ಶಕ್ತಿಯಿಂದ ಇದು ಸಾಧ್ಯವಾಯಿತು ಅಂತ ಹೇಳ್ಬೇಕು. ಈ ಚಿಕ್ಕ ಅಭ್ಯಾಸ ನಾನು ಅನ್ನೋದನ್ನ ತಂದೆಯ ಪ್ರೀತಿಯಲ್ಲಿ ಸಮಾಪ್ತಿಗೊಳಿಸೋಕೆ ಸಹಾಯ ಮಾಡತ್ತೆ. ಆಗ ಸೇವೆಯು ಒಂದು ಆಟದ ಹಾಗೆ ಹಗುರಾಗುತ್ತೆ, ಭಾರ ಅಂತ ಅನ್ಸೋದೇ ಇಲ್ಲ. ಈ ನಾನು ಅನ್ನೋದನ್ನ ತ್ಯಾಗ ಮಾಡೋ ಅಭ್ಯಾಸ ಇದೆಯಲ್ಲ, ಅದು ನಮ್ಮ ಮನಸ್ಸಲ್ಲಿ ಹುಟ್ಟೋ ಇನ್ನೊಂದು ದೊಡ್ಡ ಸಮಸ್ಯೆಯನ್ನ ನಿವಾರಿಸುತ್ತೆ. ಅದೇ ವ್ಯರ್ಥ ಸಂಕಲ್ಪಗಳು. ಹೌದು. ಇದು ನಮ್ಮನ್ನ ಇವತ್ತಿನ ಸ್ಲೋಗನ್ಗೆ ಕರ್ಕೊಂಡೋಗುತ್ತೆ. ಹೌದು, ನೇರವಾದ ಸಂಬಂಧ ಇದೆ. ಇಂದಿನ ಸ್ಲೋಗನ್ ವ್ಯರ್ಥವನ್ನ ಸಮಾಪ್ತಿಗೊಳಿಸಿಬಿಡಿ, ಅದರಿಂದ ಸೇವೆಯ ಅವಕಾಶಗಳು ತಮ್ಮ ಮುಂದೆ ಬರ್ತವೆ. ಇದು ಕೇಳೋಕೆ ಒಂದು ರೀತಿ ಆಧ್ಯಾತ್ಮಿಕ ನಿರ್ವಾತದ ನಿಯಮದ ಹಾಗೆ ಇದೆ. ನಾವು ವ್ಯರ್ಥವನ್ನ ತೆಗೆದುಹಾಕಿದ್ರೆ ಆ ಖಾಲಿ ಜಾಗವನ್ನ ತುಂಬೋಕೆ ಶ್ರೇಷ್ಠ ಅವಕಾಶಗಳು ಬರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ? ಖಂಡಿತ. ವ್ಯರ್ಥ ಅಂದ್ರೆ ಕೇವಲ ಸಮಯ ವ್ಯರ್ಥ ಮಾಡೋದಲ್ಲ. ನಮ್ಮ ಶಕ್ತಿಯನ್ನ ನಾಶ ಮಾಡೋ ಅತಿ ದೊಡ್ಡ ಶತ್ರು ಅಂದ್ರೆ ಅದು ವ್ಯರ್ಥ ಸಂಕಲ್ಪಗಳು. ಹೌದು. ಭೂತಕಾಲದ ಬಗ್ಗೆ ಚಿಂತಿಸೋದು, ಭವಿಷ್ಯದ ಬಗ್ಗೆ ಆತಂಕ ಪಡೋದು, ಬೇರೆಯವರ ಬಗ್ಗೆ ತಪ್ಪು ಸರಿ ಅಂತ ವಿಮರ್ಶೆ ಮಾಡೋದು, ಇವೆಲ್ಲ ನಮ್ಮ ಬುದ್ಧಿಯಲ್ಲಿ ಒಂದು ತಮೋಪ್ರಧಾನವಾದ ಮಂಜನ್ನ ಸೃಷ್ಟಿ ಮಾಡುತ್ತೆ. ಹೇಗೆ ಅಂದ್ರೆ ಒಂದ್ ಗ್ಲಾಸ್ನಲ್ಲಿ ಈಗಾಗ್ಲೇ ಕಲುಷಿತ ನೀರಿದ್ರೆ ಅದರಲ್ಲಿ ಶುದ್ಧ ನೀರನ್ನ ತುಂಬೋಕಾಗಲ್ಲ. ಮೊದಲು ಆ ಕಲುಷಿತ ನೀರನ್ನ ಖಾಲಿ ಮಾಡ್ಬೇಕು. ಮತ್ತು ಆ ಕಲುಷಿತ ನೀರಿನ ಅತಿದೊಡ್ಡ ಮೂಲ ಅಂದ್ರೆ ನಾವೀಗಷ್ಟೇ ಚರ್ಚೆ ಮಾಡಿದ ನಾನು ಅನ್ನೋ ಅಹಂಕಾರ ಅಲ್ವೇ? ನಿಖರವಾಗಿ. ನೋಡಿ, ಆ ಸರಪಳಿ ಮತ್ತೆ ಹೇಗೆ ಸೇರ್ಕೊಳ್ಳುತ್ತೆ? ನನಗೆ ಯಾಕೆ ಪ್ರಶಂಸೆ ಸಿಗ್ಲಿಲ್ಲ? ಅವರು ನನ್ನ ಮಾತನ್ನ ಕೇಳಬೇಕಿತ್ತು. ನಾನ್ ಮಾಡಿದ್ದು ಸರಿ, ಅವರು ಮಾಡಿದ್ದು ತಪ್ಪು. ಹೌದು ಹೌದು. ಈ ಎಲ್ಲಾ ವ್ಯರ್ಥ ಸಂಕಲ್ಪಗಳ ಮೂಲದಲ್ಲಿ ನಾನು ಇದೆ. ಯಾವಾಗ ವರದಾನದ ಹಾಗೆ ನಾವು ನಾನು ಅನ್ನೋದನ್ನ ತ್ಯಾಗ ಮಾಡ್ತೀವೋ, ಆಗ 90% ವ್ಯರ್ಥ ಸಂಕಲ್ಪಗಳ ಮೂಲವನ್ನೇ ಕತ್ತರಿಸಿ ಹಾಕ್ದಂಗಾಗುತ್ತೆ. ಓ, ಇದು ಅದ್ಭುತವಾದ ಒಳನೋಟ. ಹಾಗಾದ್ರೆ ಇದೊಂದು ಸರಪಳಿ ಕ್ರಿಯೆ. ಹೌದು. ನಾನು ಅನ್ನೋದನ್ನ ತ್ಯಜಿಸು, ಆಗ ವ್ಯರ್ಥ ಸಂಕಲ್ಪಗಳು ಕಡಿಮೆಯಾಗುತ್ತೆ. ಬುದ್ಧಿ ಶುದ್ಧ ಮತ್ತು ಶಕ್ತಿಶಾಲಿಯಾಗತ್ತೆ. ಸರಿ. ಆ ಶುದ್ಧವಾದ ಬುದ್ಧಿಗೆ ದೈವೀ ಪ್ರೇರಣೆಗಳು ಮತ್ತು ಸೇವೆಯ ಅವಕಾಶಗಳು ಸಹಜವಾಗಿ ಆಕರ್ಷಿತ ಆಗುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದೊಂದು ಆಧ್ಯಾತ್ಮಿಕ ವಿಜ್ಞಾನ. ಸಂಪೂರ್ಣವಾಗಿ ಸರಿ. ನಾವು ಅವಕಾಶಗಳನ್ನ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ನಮ್ಮನ್ನ ನಾವು ಯೋಗ್ಯರನ್ನಾಗಿ ಮಾಡ್ಕೊಂಡ್ರೆ ಅವಕಾಶಗಳು ನಮ್ಮನ್ನ ಹುಡುಕೊಂಡು ಬರುತ್ತೆ. ಶುದ್ಧ ಮತ್ತೆ ಖಾಲಿಯಾದಾಗ ಬಾಬಾ ನಮ್ಮನ್ನ ತಮ್ಮ ಸೇವೆಯಲ್ಲಿ ನಿಮಿತ್ತರನ್ನಾಗಿ ಮಾಡ್ತಾರೆ. ಆಗ ಬರೋ ಅವಕಾಶಗಳು ನಮ್ಮನ್ನ ಧಣಿಸೋದಿಲ್ಲ, ಬದನಾಗಿ ಮತ್ತಷ್ಟು ಶಕ್ತಿ ಮತ್ತೆ ಖುಷಿಯನ್ನ ತುಂಬುತ್ತೆ. ಈಗ ನಾವು ನಮ್ಮ ಆಂತರಿಕ ಸ್ಥಿತಿಯನ್ನ ಶುದ್ಧಗೊಳಿಸಿಕೊಂಡು ಸೇವೆಗೆ ಯೋಗ್ಯರಾಗಿದ್ದೇವೆ. ನಮ್ಮ ಈ ವೈಯಕ್ತಿಕ ಶುದ್ಧತೆಯನ್ನ ಸಾಮೂಹಿಕ ಶಕ್ತಿಯಾಗಿ ಪರಿವರ್ತಿಸೋದು ಹೇಗೆ ಅನ್ನೋದರ ಬಗ್ಗೆ ಅಂತಿಮ ಅವ್ಯಕ್ತ ಇಶಾರೆ ಬೆಳಕು ಚೆಲ್ಲುತ್ತೆ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಂಘಟನೆಯಲ್ಲಿ ಏಕತೆಯ ಮಹತ್ವವನ್ನ ಇದು ತಿಳಿಸುತ್ತೆ. ಏಕತೆಗಾಗಿ ಸ್ವಯಂನಲ್ಲಿ ಸಮಾವೇಶಿಸುವ ಶಕ್ತಿ ಬೇಕು. ಅಂದ್ರೆ ಬೇರೆಯವರ ಸಂಸ್ಕಾರಗಳನ್ನ, ಅವರ ಮಾತುಗಳನ್ನ ನಮ್ಮೊಳಗೆ ಸಮಾಧಾನದಿಂದ, ಪ್ರೀತಿಯಿಂದ ಇಟ್ಕೊಳ್ಳೋ ಶಕ್ತಿ. ಒಂದು ತಾಯಿ ತನ್ನ ಮಗುವಿನ ಎಲ್ಲಾ ತಪ್ಪುಗಳನ್ನ ತನ್ನೊಳಗೆ ಹೇಗೆ ಸಮಾಳಿಸ್ಕೊಳ್ತಾಳೋ ಹಾಗೆ. ಆದ್ರೆ ಇಲ್ಲಿ ಒಂದು ಪ್ರಾಯೋಗಿಕ ಗೊಂದಲ ಇದೆ. ಸಮಾವೇಶ ಮಾಡಿಕೊಳ್ಳುವುದು ಅಂದ್ರೆ ಅನ್ಯಾಯವನ್ನ ಸಹಿಸಿಕೊಳ್ಳೋದಾ ಅಥವಾ ಇನ್ನೊಬ್ಬರ ತಪ್ಪು ನಡವಳಿಕೆಯನ್ನ ಮೌನವಾಗಿ ಒಪ್ಕೊಳ್ಳೋದಾ? ಇಲ್ಲ ಇಲ್ಲ. ಸಂಘಟನೆಯಲ್ಲಿ ಒಬ್ಬರು ಪದೇ ಪದೇ ತೊಂದರೆ ಕೊಡ್ತಾ ಇದ್ರೆ ಅವರನ್ನ ಸಮಾವೇಶ ಮಾಡ್ಕೊಳ್ಳೋದು ಅಂದ್ರೆ ಸುಮ್ನಿರೋದಾ? ಆ ಸೂಕ್ಷ್ಮ ರೇಖೆಯನ್ನ ನಾವು ಹೇಗೆ ಗುರುತಿಸಬೇಕು? ಬಹಳ ಸೂಕ್ಷ್ಮವಾದ ಪ್ರಶ್ನೆನೇ ಇದು. ಸಮಾವೇಶ ಮಾಡ್ಕೊಳ್ಳೋದು ಅಂದ್ರೆ ದುರ್ಬಲರಾಗೋದು ಅಂತ ಅಲ್ಲ, ಅಥವಾ ತಪ್ಪನ್ನ ಬೆಂಬಲಿಸೋದು ಅಂತಾನೂ ಅಲ್ಲ. ಸರಿ. ಇದರ ಅರ್ಥ ಇನ್ನೊಬ್ಬರ ನಡವಳಿಕೆಯಿಂದ ನಮ್ಮ ಆಂತರಿಕ ಶಾಂತಿಯನ್ನ ನಾವು ಕಳ್ಕೊಳ್ಬಾರ್ದು. ಮೊದಲು ನಾವು ನಮ್ಮ ಸ್ಥಿತಿಯಲ್ಲಿ ಅಚಲವಾಗಿರಬೇಕು. ನಂತರ ಅವರ ತಪ್ಪನ್ನ ಪ್ರತಿಕ್ರಿಯೆ ರೂಪದಲ್ಲಿ ಅಲ್ಲ, ಬದಲಾಗಿ ಶುಭ ಭಾವನೆ ಮತ್ತು ಕಲ್ಯಾಣದ ಭಾವನೆಯಿಂದ, ಪ್ರೀತಿಯಿಂದ ಅವ್ರಿಗೆ ತಿಳಿಸ್ಬೇಕು. ನಮ್ಮ ವೃತ್ತಿಯು ಶಾಂತ ಮತ್ತು ಶೀತಲವಾಗಿದ್ರೆ ನಮ್ಮ ಮಾತುಗಳು ಅವರ ಹೃದಯವನ್ನ ಪರಿವರ್ತಿಸ್ತವೆ. ನಾವು ಅವರ ನಡವಳಿಕೆಗೆ ಪ್ರತಿಕ್ರಿಯಿಸಿದ್ರೆ ಅದು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗತ್ತೆ. ನಮ್ಮ ಶಾಂತಿಯೇ ಆ ಬೆಂಕಿಯನ್ನ ನಂದಿಸೋ ನೀರು. ಅಂದ್ರೆ ಗುಣಗ್ರಾಹಿಯಾಗಿ ಅನ್ನೋ ಪದ ಇಲ್ಲಿ ಬಹಳ ಮುಖ್ಯ. ನಾವು ದೋಷಗಳನ್ನೇ ನೋಡ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಆ ದೋಷಗಳೇ ತುಂಬಿಕೊಳ್ಳುತ್ತೆ. ಹೌದು. ಮತ್ತು ನಮ್ಮ ಪ್ರತಿಕ್ರಿಯೆಯೂ ದೋಷಯುಕ್ತ ಆಗತ್ತೆ. ಅವರಲ್ಲಿರೋ ಒಂದೇ ಒಂದು ಗುಣವನ್ನ ನೋಡಿ ಆ ಗುಣದ ಆಧಾರದ ಮೇಲೆ
ಅವರೊಂದಿಗೆ ಮಾತಾಡಿದಾಗ ಪರಿವರ್ತನೆ ಸುಲಭ ಆಗ್ಬೋದು. ಹೌದು. ನಿಜವಾದ ಏಕತೆ ಅಂದ್ರೆ ಎಲ್ಲರೂ ಒಂದೇ ರೀತಿ ಯೋಚಿಸೋದು ಅಂತ ಅಲ್ಲ. ವಿಭಿನ್ನ ಸಂಸ್ಕಾರಗಳು ಇದ್ರೂ ಎಲ್ಲರ ಮನಸ್ಸಲ್ಲಿ ಪರಸ್ಪರ ಶುಭ ಭಾವನೆ ಮತ್ತು ವಿಶ್ವಾಸ ಇರೋದೇ ಏಕತೆ. ನಮ್ಮ ನಡುವಿನ ಈ ಏಕತೆ ಮತ್ತು ವಿಶ್ವಾಸ ಇದೆಯಲ್ಲ, ಅದು ಒಂದು ಶಕ್ತಿಶಾಲಿ ವಾಯುಮಂಡಲವನ್ನ ರಚನೆ ಮಾಡುತ್ತೆ. ಆ ವಾಯುಮಂಡಲವು ಹೊರಗಿನಿಂದ ಬರೋ ಅಶಾಂತ ಆತ್ಮಗಳಿಗೆ ಶಾಂತಿಯ ಅನುಭವವನ್ನ ಕೊಡುತ್ತೆ. ಇದುವೇ ಸಂಘಟನೆಯ ಮೂಲಕ ನಡೆಯೋ ಅವ್ಯಕ್ತ ಸೇವೆ. ಅದ್ಭುತ. ಇಂದಿನ ಮಂಥನ ನಮ್ಮ ಪುರುಷಾರ್ಥಕ್ಕೆ ಒಂದು ಸ್ಪಷ್ಟವಾದ ದಿಕ್ಕನ್ನೇ ಕೊಟ್ಟಿದೆ. ವಿಘ್ನಗಳಲ್ಲಿ ಸ್ಥಿರತೆಯಿಂದ ಹಿಡಿದು ಅವ್ಯಕ್ತ ಸೇವೆಯವರೆಗಿನ ಸಂಪೂರ್ಣ ಪಯಣದ ಒಂದು ನಕ್ಷೆ ಸಿಕ್ಕಾಗಿದೆ. ಹೌದು. ನಾನು ಎಂಬ ಸೂಕ್ಷ್ಮ ಶತ್ರುವನ್ನು ಗೆದ್ರೆ ಸೇವೆಯ ಎಲ್ಲಾ ದ್ವಾರಗಳು ತಾವಾಗೇ ತೆರೆದುಕೊಳ್ಳುತ್ತವೆ ಅನ್ನೋದು ಸ್ಪಷ್ಟವಾಯಿತು. ಹಾಗಾದ್ರೆ ಇಂದಿನ ಚರ್ಚೆಯ ಆಧಾರದ ಮೇಲೆ ಕೇಳುಗರಿಗೆ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನ ನೀಡೋಣವೇ? ಖಂಡಿತ ಖಂಡಿತ. ಇಡೀ ದಿನದಲ್ಲಿ ಯಾವುದಾದರೂ ಒಂದು ಸಣ್ಣ ಕೆಲಸವನ್ನ ಆಯ್ಕೆ ಮಾಡಿಕೊಳ್ಳಿ. ಅದು ಅಡಿಗೆ ಮಾಡೋದಾಗಿರ್ಬೋದು, ಆಫೀಸಿನ ಇಮೇಲ್ ಬರೆಯೋದಾಗಿರ್ಬೋದು, ಅಥವಾ ಮನೆಯನ್ನ ಸ್ವಚ್ಛ ಮಾಡೋದಾಗಿರ್ಬೋದು. ಸರಿ. ಆ ಕೆಲಸವನ್ನ ಶುರು ಮಾಡೋದಕ್ಕೆ ಮುಂಚೆ ಬಾಬಾ, ನೀವು ಮಾಡಿಸುವವರು, ನಾನು ನಿಮಿತ್ತ ಅನ್ನೋ ಸಂಕಲ್ಪ ಮಾಡಿ. ಮತ್ತೆ ಆ ಕೆಲಸ ಮುಗಿದ್ಮೇಲೆ ಬಾಬಾ, ಧನ್ಯವಾದಗಳು, ಇದು ನಿಮ್ಮಿಂದಾಯ್ತು ಅಂತ ಮನಸ್ಸಿನಲ್ಲೇ ಅರ್ಪಿಸಿ. ಆ ಒಂದು ಕೆಲಸದಲ್ಲಿ ಆ ಅಘೋರ ಸ್ಥಿತಿಯನ್ನ ಅನುಭವಿಸಿ. ಅತ್ಯುತ್ತಮವಾದ ಅಭ್ಯಾಸ. ಇದೀಗ ಆ ಪರಮಪಿತ ಪರಮಾತ್ಮನ ಪ್ರೀತಿಯ ನೆನಪಿನಲ್ಲಿ ಮಧುರಾತಿ ಮಧುರ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.